ಮಾನ್ಯ ಅಧ್ಯಕ್ಷ, ಮಾನ್ಯ ಅಧ್ಯಕ್ಷ, ಐ ಆಮ್ ಸಾರಿ ಸರ್, ನೀವು ಹಿಂಗ್ ಮಾಡಕ್ಕಾಗಲ್ಲ. ಎಲ್ಲ ಪ್ರಶ್ನೆಗೆ ಏನೇನೋ ಉತ್ತರ ಕೊಟ್ಟೋದನ್ನ ಆಮೇಲೆ ಚರ್ಚೆ ಮಾಡ್ತೀನಿ, ಆಮೇಲೆ ತಗೋತೀನಿ. ನಡೆಸ್ತೀರಿ ನಾವು ಈ ಪುಸ್ತಕ ಇಟ್ಕೊಂಡು ನಾಳೆ ಬಜೆಟ್ ಮೇಲೆ ನೋಡಿ. ನೀವು ಪ್ರಶ್ನೆ ಉತ್ತರ ಕೊಟ್ಟರೆ ನೀವು ಪ್ರಶ್ನೆ ಕೇಳಿದ್ದೀರಿ, ಸದಸ್ಯರ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಬೇಕು. ಹೆಚ್ಚು ಕಮ್ಮಿ ಇದ್ರೆ ಚರ್ಚೆ ಮಾಡಿ ನಮ್ಗೆ ಬೇರೆ ಕ್ವಶನ್ ತಗೊಳ್ಬಹುದು. ಅದನ್ನ ಕ್ವಶನ್ ಮುಂದೆ ಬೇರೆ ಬರ್ಲಿಲ್ಲ. ಇನ್ನು 5 ಕ್ವಶನ್ ಇದೆ, 10 ಕ್ವಶನ್ ಬಾಕಿ ಇದೆ. ನೀವು ತಪ್ಪು ಉತ್ತರ ಕೊಟ್ಕೊಂಡು ಮಾತಾಡ್ಲಿಲ್ಲ. ಯಾವ್ದು ಅವರ ಅಧಿಕಾರದ ಕೂತ್ಕೊಂಡು ಬೇರೆ ಕ್ವಶನ್ ತಗೊಳ್ಬಹುದು, ಮತ್ತೆ ಬರ್ಲಿ. ರಾಮೋಜಿ ಕೂತ್ಕೊಳ್ಳಿ, ಸುಮ್ಮನೆ ಮಾತಾಡಬೇಡಿ. ಕೂತ್ಕೊಳ್ಳಿ. ಅಡಿಕೆ ಬೆಳೆಗೆ ಮಾತು ಏನಂತ ಗೊತ್ತಿಲ್ಲ. ರೋಗ ಬಂದಿರೋದ್ರ ಬಗ್ಗೆ ಪ್ರಶ್ನೆ, ಉತ್ತರಕ್ಕೆ ಎಲೆ ಚುಕ್ಕೆ ರೋಗ ಬಂದ್ಬಿಟ್ರೆ ಬಹಳ ಕಷ್ಟ. ಈಗ ಸಮಸ್ಯೆಗೆ ಪರಿಹಾರ ಹುಡುಕೊಳ್ಳಿ. ಎಡಿಷನ್ಸ್ ತರ ಬೇರೆ ವರ್ಷನ್ ಬಂದ್ರೆ ಈಗ ಉತ್ತರಕ್ಕೆ ಎಲೆ ಚುಕ್ಕೆ ರೋಗ ಬಂದ್ಬಿಟ್ಟಿದೆ. ಅದನ್ನ ನಾನು ನೋಡಿ ಒಂದ್ಸಲ ಹೇಳ್ತೇನೆ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ಈಗೇನ ನಮ್ಮ ಸದಸ್ಯರು ಕೇಳ್ದಂಗೆ 22,000 ಜನಕ್ಕೆ ರೈತರಿಗೆ ಪರಿಹಾರ ಕೊಟ್ಟಿರಾ ಅಂತ ಕೇಳಿದ್ವಿ. 22,167 ಜನದ ಬಗ್ಗೆ ಏನು ಪ್ರಸ್ತಾವನೆ ಮಾಡಿಲ್ಲ ಅಂತ ಹೇಳಿದ್ವಿ. ಹಾಗೆಲ್ಲ ಮಂತ್ರಿ ಅವರೇ, ಅವ್ರು ಏನ್ ಹೇಳ್ತಾರೆ ನಿಮ್ಮ ಒಂದ್ ಸೆಕೆಂಡ್, ಅವ್ರು ಏನ್ ಹೇಳ್ತಾರೆ, ನಿಮ್ಮ ಉತ್ತರದಲ್ಲಿ 16,800 ಜನರಿಗೆ ನಾವು ಪರಿಹಾರ ಕೊಟ್ಟಿದ್ದೇವೆ ಅಂತ ಹೇಳಿ ಇವತ್ತು ನೀವು ಉತ್ತರದಲ್ಲಿ ಕೊಟ್ಟಿದ್ದೀರಿ. ನಮ್ಮ ಪರ್ಫಾರ್ಮೆನ್ಸ್ ಆಕ್ಷನ್ ಟೇಕನ್ ನಮ್ಮ ಲಾಸ್ಟ್ ಬಜೆಟ್ ನಲ್ಲಿ ಏನ್ ನಾವು ಆಕ್ಷನ್ ಕುತ್ಕೊಳ್ಳಿವ್ರೆ ಏನ್ ಆಕ್ಷನ್ ತಗೊಂಡು ಈ ಬಜೆಟ್ ಪುಸ್ತಕ ಇದೆಯಲ್ಲ, ಆಕ್ಷನ್ ಟೇಕನ್ ಬುಕ್ ಅಲ್ಲಿ ಇದರಲ್ಲಿ ಅದೇ ಉತ್ತರ ಬರುವಾಗ 10,000 ಜನರಿಗೆ DPT ಮುಖಾಂತರ ಕೊಟ್ಟಿದ್ರಂತ ಇದರಲ್ಲಿ ಉತ್ತರ ಕೊಟ್ಟಿದ್ದೀರಿ. ಈಗ ಇವರು ಕೇಳುವಂಥದ್ದು ಈ 6,800 ಜನ ಇವ್ರು ಎಲ್ಲಿಗೆ ಹೋದ್ರಂತ ಕೇಳುವಂತ ಪ್ರಶ್ನೆ. ಅದಕ್ಕೆ ನಿಮ್ಮ ಅಧಿಕಾರಿ ಸರಿಯಾಗಿ ಹೇಳ್ಬೇಕು.